ಆರೋಗ್ಯ ಸಚಿವರ ಊರಲ್ಲೇ ಮೊದಲು ಆರೋಗ್ಯ ಕಾಪಾಡಿಕೊಳ್ಳಬೇಕಾಗಿದೆ. ನಮ್ಮ ಕ್ಲಿನಿಕ್ ಇಡೀ ರಾಜ್ಯದ ಆರೋಗ್ಯ ಕಾಪಾಡುತ್ತೆ ಅಂತ ಹೇಳಿದ್ರು ಡಾಕ್ಟರ್ ಸುಧಾಕರ್ ಅವರು. ಈಗ ಅವರ ತವರಲ್ಲೇ ಕ್ಲಿನಿಕ್ ಕತೆ ಶೋಚನೀಯವಾಗಿದೆ. ರಾಜ್ಯದ ಎಲ್ಲಾ ನಗರ ಪ್ರದೇಶಗಳಲ್ಲಿ ಸ್ಥಳೀಯವಾಗಿ ಉತ್ತಮ ಚಿಕಿತ್ಸಾ ಸವಲತ್ತು ಒದಗಿಸುವ ನಿಟ್ಟಿನಲ್ಲಿ ಸರ್ಕಾರ ನಮ್ಮ ಕ್ಲಿನಿಕ್ ಆರಂಭಿಸಿತ್ತು. ಸದ್ಯ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ 6 ನಮ್ಮ ಕ್ಲಿನಿಕ್ ಕಾರ್ಯನಿರ್ವಹಿಸುತ್ತಿದೆ. ಆರಂಭದಲ್ಲೇ ಸಮಸ್ಯೆ ಜೊತೆ ಕ್ಲಿನಿಕ್ ಕೆಲಸ ಮಾಡ್ತಿದೆ. ಲ್ಯಾಬ್ ಉಪಕರಣಗಳಿಲ್ಲ, ನರ್ಸ್ಗಳು ತಮ್ಮ ಕೆಲಸ ಬಿಟ್ಟು ಲ್ಯಾಬ್ ನೋಡಿಕೊಳ್ಳಬೇಕು. ಇನ್ನೂ ಕೆಲವು ಕಡೆ ರೋಗಿಗಳಿಗೆ ಔಷಧಿಗಳನ್ನು ಸಹ ನರ್ಸ್ ನೀಡುತ್ತಿದ್ದಾರೆ. ಮೂರು ನಡೀತಾ ಇದೆ, ಯಾವ್ದು ತೊಂದರೆನೂ ಇಲ್ಲ. ಲ್ಯಾಬ್ ಟೆಕ್ನಿಷಿಯನ್ ಕೂಡ ಇದ್ದಾರೆ. ಅದೇ ಜನಸಾಮಾನ್ಯರೇನಾದರೂ ಜನರಲ್ ಆಸ್ಪತ್ರೆಯಲ್ಲಿ ಸಿಗೋ ಪ್ರಯೋಗಾಲಯ ಪರೀಕ್ಷೆಗಳು ಇಲ್ಲಿ ಸಿಗುತ್ತೆ ಅಂದರೆ ತಪ್ಪು. ಅಕಸ್ಮಾತ್ ಲೋಪದೋಷಗಳಿದ್ರೆ ಅದನ್ನು ಮುಂದಿನ ದಿನಗಳಲ್ಲಿ ಖಂಡಿತ ಸರಿಪಡಿಸ್ತೀವಿ. ಅದರಲ್ಲಿ ಯಾವ ಅನುಮಾನ ಇಲ್ಲ. ಕ್ಲಿನಿಕ್ನಲ್ಲಿ ಡಾಕ್ಟರ್, ಸ್ಟಾಫ್ ನರ್ಸ್, ಲ್ಯಾಬ್ ಟೆಕ್ನಿಷಿಯನ್, ಡಿ ಗ್ರೂಪ್ ಸಿಬ್ಬಂದಿಗಳ ಹುದ್ದೆಗಳಿವೆ. ಕೆಲವೆಡೆ ಲ್ಯಾಬ್ ಟೆಕ್ನಿಷಿಯನ್, ಸ್ಟಾಫ್ ನರ್ಸ್ಗಳು ಸೇರಿದಂತೆ ಕೆಲವೆಡೆ ಪರ್ಮನೆಂಟ್ ವೈದ್ಯರಿಲ್ಲ. ಅಲ್ಲ, ಇಲ್ಲಿ ಕೇಳಿದಕ್ಕೆ ಇಲ್ಲೇನಿಲ್ಲ, ನಾವು ಸಣ್ಣದಾಗಿ ಏನಿದ್ರೆ ಚಿಕಿತ್ಸೆ ಕೊಡ್ತೀವಿ, ಬೇರೆದು ಅಲ್ಲಿ ಕಳಿಸ್ಕೊಟ್ಬಿಡ್ತೀವಿ ನಾವು ಅಂತ ಕೇಳತಕ್ಕಂಥ ಉತ್ತರ ಬರುತ್ತೆ. ಆದರೆ ಇಲ್ಲಿ ಬರೋಂಥ ನೀನು ಅಷ್ಟು ದೂರ ಅಲ್ಲಿಗೆ ಹೋಗ್ತಾರೆ. ಇಲ್ಲಿ ನಮ್ಮ ಕ್ಲಿನಿಕ್ ಅಂತ ಇದಕ್ಕೆಲ್ಲ ಯಾಕೆ ಮಾಡಿ ಇದು ಮಾಡ್ಬೇಕು ಸರ್ಕಾರ? ಇಷ್ಟು ದೂರ ಬಂದು ಇನ್ನೆಲ್ಲ ಅಲ್ಲಿಗೆ ಹೋಗ್ಬೇಕು, ಇದೊಂದು ಅಲ್ಲಿಗೆ ಅಡ್ವರ್ಟೈಸಿಗೆ ಅಂದರೆ ಪ್ರಚಾರಕ್ಕೋಸ್ಕರ ಮಾಡಿದ್ದಾರೆ ಅಂತ ಹೇಳಿ ಆಗ್ತದೆ. ನಮ್ಮ ಕ್ಲಿನಿಕ್ಗಳು ಓಪನ್ ಆಗಿವೆ ಅನ್ನೋದನ್ನ ಬಿಟ್ರೆ ಸಿಬ್ಬಂದಿಗಳ ಕೊರತೆ, ಲ್ಯಾಬ್ ಪರಿಕರಗಳ ಕೊರತೆಯಿಂದ ಉದ್ದೇಶಿತ ಯೋಜನೆ ಹಳ್ಳ ಹಿಡಿತಿದೆಯೇನೋ ಅನ್ನಿಸುತ್ತಿದೆ. ಮನುಹಾದ್ರಿಪುರ, ನ್ಯೂಸ್ 18, ಚಿಕ್ಕಬಳ್ಳಾಪುರ.